ಆದರೆ ಇನ್ನೂ ಬಂದಿಲ್ಲ. ಅವಳು ಹೇಳಿದ್ಲು 6 ಗಂಟೆಗೆಲ್ಲ ಹೊರಟ್ಬಿಡೋಣ. ನಾವಿವಾಗ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಅಲ್ಲೋ ಇತ್ತು ನೋಡಿದ್ವಿ, ಕೈ ಕಾಲೆಲ್ಲ ತೊಳೆದಾಯ್ತು. ಇವಾಗ ದೇವ್ರ ದರ್ಶನ ಮಾಡಬೇಕು. ತೋರಿಸೋನ್ನ ಮುಡಿನೂ ಕೊಟ್ಟಾಯ್ತು ನೋಡಲ್ಲಿ ಆಡ ಅಂತ ಮುಡಿ ಎಲ್ಲ ಕೊಟ್ಟಾಯ್ತು. ಅವನು ಇಳಿಬೇಕು. ಜಾಸ್ತಿ ಏನಿಲ್ಲ ಮೆಟ್ಲುಗಳು, ಬೇಗ ಹತ್ಬೋದು, ಬೇಗ ಇಳಿಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿ ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ನಾವು ಎಲ್ಲರೂ ಕೂಡ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎರಡನೇ ಅಕ್ಕ, ಭಾವ, ನಾವೆಲ್ಲ ಹೋಗ್ತಾ ಇದ್ದೀವಿ. ನಾನು ಮತ್ತು ನವೀನ್ ಮತ್ತು ದೊಡ್ಡಕ್ಕ, ದೊಡ್ಡ ಭಾವ ಇಬ್ಬರು ಬರ್ತಾಯಿಲ್ಲ. ಅವರು ಬೇರೆ ಕಡೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಇನ್ನು ಮಕ್ಕಳೆಲ್ಲ ಬರ್ತಿದ್ದಾರೆ. ನಮ್ಮ ಮಕ್ಕಳು ಯಾರೂ ಇಲ್ಲ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ದೊಡ್ಡಕ್ಕನ ಮನೆಗೆ ರಜಕ್ಕೆ ಅಂತ ಹೋಗಿದ್ದಾರೆ. ಅಲ್ಲೆಲ್ಲರೂ ಇದ್ದಾರೆ. ಇವಾಗ ಎರಡನೇ ಅಕ್ಕ, ಭಾವ ಇಲ್ಲಿಗೆ ಬಂದ ಮೇಲೆ ನಾವು ಕೂಡ ಹೋಗೋದು. ಎಲ್ಲ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. ಮಕ್ಕಳನ್ನ KRSಗೆ ಹೋಗಿ ಅಲ್ಲಿ ಕರ್ಕೊಂಡು ಅಲ್ಲಿಂದ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಇವತ್ತೆಲ್ಲ ಹೇಗಿರ್ತೀವಿ, ಇವತ್ತು ಇಡೀ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಮತ್ತೆ ಸಿಗ್ತೀನಿ. ಓಕೆ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದು ಫ್ರೆಂಡ್. ಇವಾಗ ಟೈಮ್ ಬಂದು 8 ಗಂಟೆ. ವಾರ ಪೂಜೆ ಎಲ್ಲ ಮುಗಿಸಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ, ನಮ್ಮ ಅಕ್ಕನಿಗೋಸ್ಕರ. ಆದರೆ ಇನ್ನೂ ಬಂದಿಲ್ಲ. ಅವಳು ಹೇಳಿದ್ಲು 6 ಗಂಟೆಗೆಲ್ಲ ಹೊರಟ್ಬಿಡೋಣ, ಬಿಸಿಲು, ದೇವ್ರ ದರ್ಶನ ಎಲ್ಲ ಮಾಡೋಕ್ಕೆಲ್ಲ ಸರಿ ಹೋಗುತ್ತೆ, ಬಿಸಿಲು ಟೈಮಲ್ಲಿ ಆಗೋಲ್ಲ. 6 ಗಂಟೆಗೆಲ್ಲ ಹೊರಟ್ರೆ ಅಲ್ಲಿಗೆ ಒಂದು 7 ಗಂಟೆ 7:30ಗೆಲ್ಲ ರೀಚ್ ಆಗ್ತೀವಿ. ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬರ್ಬೋದು ಅಂತ ಅಂದ್ಲು. ಆದರೆ 8 ಗಂಟೆ ಆದರೂ ಇಲ್ಲಿಗೆ ಬಂದಿಲ್ಲ. ಇನ್ನು ಹೊರಡೋದೆಲ್ಲಿ, ಹೋಗೋದೆಲ್ಲಿ, ದೇವ್ರ ದರ್ಶನ ಮಾಡೋದು ಯಾವಾಗ? ಬಿಸಿಲಾಗೆ ಹೋಗುತ್ತೆ. ಈಗಿನ ಬಿಸಿಲು ನೋಡಿದ್ದೀರಲ್ವಾ, ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ, ಎಲ್ಲೂ ಹೊರಗಡೆ ಹೋಗೋದೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟೊಂದು ವಿಪರೀತ ಬಿಸಿಲಿರುತ್ತೆ. ನಾನು ನಮ್ಮ ಅಕ್ಕನಿಗೋಸ್ಕರ ಕಾದು ಕಾದು ಸುಸ್ತಾಯಿತು. ನಾವಿನ್ನು ಕೂಡ ಹೊರಗಡೆ ಹೋದರು. ಸ್ವಲ್ಪ ಹೊತ್ತು ಪೇಪರ್ ಆದರೂ ಓದ್ತಾ ಇರ್ತೀನಿ ಅಂತ. ಸರಿ ಅಂತ ಹೇಳಿ, ನೀವು ಪೇಪರ್ ಹೊರಗಡೆ ಓದ್ತಾ ಇರಿ, ನಾನು ಅವ್ರು ಬಂದಮೇಲೆ ಬರ್ತೀನಿ ಅಂತ ಹೇಳಿ ಇಲ್ಲೇ ಕಾಯ್ತಾ ಇದ್ದೀನಿ. ನಿದ್ರೆ ಬರುವಂಗಾಗಿದೆ. ಯಾಕೆಂತಂದರೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಕಾಯ್ತಾ ಇದ್ದರೆ ಬೇಜಾರಾಗ್ಬಿಡುತ್ತೆ. ನಿದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಕಾದು ಕಾದು ಅಷ್ಟು ತಲೆ ಚಿಟ್ಟಿಡ್ದಂಗೆ ಆಗ್ತೈತೆ. ಲೈಟಾಗಿ ತಲೆನೋವು ಬರ್ತಾಯಿದೆ. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಡಿಲೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ರೆಗ್ಯುಲರಾಗಿ ನನಗೆ ಹಾಕೋಕ್ಕಾಗ್ತಾಯಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಥರ ವ್ಲಾಗ್ಸು ವೀಡಿಯೋಸು ಹಾಕ್ಬೋದು, ಹಾಕೋಕ್ಕಾಗ್ತಾಯಿಲ್ಲ ನನಗೆ. ಸ್ವಲ್ಪ ನನಗೆ ಟೈಮ್ ಇದ್ದಾಗ, ಅಂದರೆ ನನಗೆ ಆದಾಗ ಆಗ್ತಾ ಇರ್ತೀನಿ. ಅದು ಪೂರ್ತಿ ಸ್ಟಾಪ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಅವ್ರಿಗೋಸ್ಕರ ಕಾದು ಕಾದು ಸುಸ್ತಾಯಿತು, ಬೇಜಾರಾಯ್ತೈತೆ. ಕಾಯೋದು ಅಂದರೆ ಸಿಕ್ಕಾಪಟ್ಟೆ ಬೇಜಾರು. ರೆಡಿ ಆಗಿಬಿಡ್ಬೇಕು, ಪಟ್ ಅಂತ ಹೊರಟ್ಬಿಡ್ಬೇಕು. ಈ ಥರ ಕಾಯೋದು, ಕೂತ್ಕೊಳ್ಳೋದು ಅಂದರೆ ನಿಜ ಬೇಜಾರು. ಮಕ್ಕಳು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ, ನಾವು ಬರೋಲ್ಲ, ನೀವು ಹೋಗಿ ಇಷ್ಟೊತ್ತಾಯಿತು ಅಂತ. ಏಕೆಂದರೆ ಪಾಪ ಬೆಳಿಗ್ಗೆ ಬೇಗ ಎದ್ದಿರ್ತಾರೆ ಮಕ್ಕಳು ಕೂಡ. ಅಮ್ಮನೂ ಕೂಡ ಅಲ್ಲೇ ಇದ್ದಾರೆ, ಅಮ್ಮನೂ ಬರ್ತಾರೆ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ಈಗ ಫೋನ್ ಮಾಡಿದ್ದೆ, ಈಗ ಹೊರಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇಲ್ಲಿಗೆ ಎಷ್ಟೊತ್ತು ಬರ್ತಾರೆ ಅಂತ. ಇಲ್ಲಿ ಬಂದು ನಮ್ಮ ಪಿಕಪ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಅಲ್ಲನ್ನು ಅವ್ರನ್ನ ಕರ್ಕೊಂಡು ಹೋಗಬೇಕು. ಟೈಮ್ ಆಗ್ಬಿಡುತ್ತೆ. ದೇವರೇ, ಯಾವಾಗಲೂ ಇದ್ದೇ ಇವರು ಲೇಟು ಲೇಟು ಲೇಟು. ನಾವು ಬೇಗ ಎದ್ದು ರೆಡಿ ಆದರೂ ಅವರು ರೆಡಿ ಆಗೋಲ್ಲ. ನನಗೀಗಾಗಲೇ ಬೇಜಾರಾಯ್ತಾ ಇದೆ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ. ಟೈಮು 8:30. ಇವಾಗ ಬರ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬನ್ನಿ, ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಹೊರಡ್ತೀವಿ. ಓಕೆ, ಆಮೇಲೆ ಸಿಗ್ತೀನಿ ನಿಮಗೆಲ್ರಿಗೂ. ಮೇಲ್ಕೋಟೆಗೆ ಬಂದಿದ್ದೀವಿ ನೋಡಿ.
ಮೇಲ್ಕೋಟೆಗೆ ಬಂದಿದ್ದೀವಿ. ಅಕ್ಕನ ಮಗ ಮುಡಿ ಕೊಡೋಕ್ಕೆ ಹೋಗಿದ್ದಾನೆ. ಅವ್ನು ಮುಡಿ ಕೊಡಿಸ್ತಾವನೆ, ಅದಕ್ಕೋಸ್ಕರ ಬಂದಿರೋದು. ಇನ್ಯಾರೂ ಬಂದಿಲ್ಲ. ನನ್ನ ಬಂಗಾರಿ ಬಂದೈತೆ ನೋಡಿ ಇಲ್ಲಿ. ಹಾಯ್ ಮಾಡವ. ಹಾಯ್. ಮಲಗಿದ್ದವನೇ. ನಾವಿನ್ನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಜನ ಅಂತೂ ಅಷ್ಟೇನು ಜನ ಇಲ್ಲ ಅಂತ ಅನ್ಕೋತೀನಿ, ಕಮ್ಮಿ ಜನ ಅವರೇ. ಮುಡಿ ಕೊಟ್ಟಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡೋದು. ನಾವು ಕೊಳದ ಹತ್ರ ಬಂದಿದ್ದೀವಿ. ಅಲ್ಲೇ ಮುಡಿ ಕೊಟ್ಕೊಂಡು ಸ್ನಾನ ಮಾಡಿಕೊಂಡು ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋದು. ಇದು ಗಂಗಾ ಇಲ್ಲ ತಗೊಬಂದಿದ್ದೀವಿ ಬಿಡಿ ಎಲ್ಲನೂ. ದೇವ್ರ ದರ್ಶನ ಮಾಡೋಕ್ಕೆ ಬರ್ತೆ. ದೇವ್ರ ಕೊಳಕ್ಕೆ ಪೂಜೆ ಮಾಡೋಕ್ಕೆ, ಗಂಗಾಸ್ಥಾನ ಪೂಜೆ ಮಾಡೋಕ್ಕೆ, ಕೊಳಕ್ಕೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ದರ್ಶನ ಮಾಡೋಕ್ಕೆ. ಅಕ್ಕನ ಮಕ್ಕಳು ಯಾರು ಕೂಡ ಬಂದಿಲ್ಲ. ನನ್ನಿಬ್ಬರು ಮಕ್ಕಳು ಬಂದಿದ್ದಾರೆ, ಎರಡನೇ ಅಕ್ಕನ ಮಗ ಬಂದಿದ್ದಾನೆ ಅಷ್ಟೇ. ಕೊಳಕ್ಕೆ ಹೋಗೋದ ಬಾ, ಕೊಳಕ್ಕೆ ಹೋಗೋದು ಬೇಡ ಬಾ. ಹಾಂ ಎಂತ ಕೊಳದ ಹತ್ರ ಹೋಗೋಣ. ಈ ಜೋಡಿ ಬಾರ್ದು ಅಂತ ಹೇಳ್ತಾವ್ರೆ ಕಲ್ಯಾಣಿಲಿ. ಪೂಜೆ ಮಾತ್ರ ಮಾಡಬೇಕು, ಈಜೇನು ಹೊಡಿಬಾರ್ದು ಅಂತ. ವಿಳ್ಳೆದೆಲೆಯಲ್ಲಿ ಕಪ್ಪೂರವ ತೇಲ ಕೊಡಬಾರ್ದಂತೆ. ವಿಳ್ಳೆದೆಲೆಯಲ್ಲಿ ಕಪ್ಪೂರ ಕೊಡ್ತಾರಲ್ಲ ಆ ಥರ ಬಿಡಬಾರ್ದಂತೆ. ಅಮ್ಮ ಬಂದಿದ್ದಾರೆ, ಈ ಅಕ್ಕ ಇದ್ದಾರಲ್ಲ ಅವ್ರ ಅತ್ತೆ ಬಂದಿದ್ದಾರೆ, ನಮ್ಮಮ್ಮನೂ ಕೂಡ ಬಂದಿದ್ದಾರೆ. ಜನ ಜಾಸ್ತಿ ಇದ್ದಾರೆ. ಹಾಂ ಆ ಕಡೆಯಿಂದ ಹೋಗೋದ ಅಂತ ಕಾರ್ ತಂದು ಇಲ್ಲೇ ನಿಲ್ಲಿಸ್ತಾರೆ. ಅಕ್ಕ ಎಲ್ಲಂಗೆ ಹೋಯ್ತಾ ಇದ್ದದು? ಅಕ್ಕ ಬಾ ಇಲ್ಲಿ ಕುತ್ಕೊ. ನೀನು ಯಾಕಲ್ಲಿ ಹೋಯ್ತಾ ಇದ್ದಿ? ಬಿಸಿಲು ಎಲ್ಲಿಗೆ ಹೋಯ್ತಾ ಇದ್ದಿ ನೀನು? ಗೊತ್ತಾಯ್ತು. ಅಲ್ಲಿ ನಳ್ಳಲ್ಲಿ ಕುತ್ಕೊಳ್ವೆ. ಓಡಾಡು. ಅಮ್ಮಂಗೆ ವ್ಯಾನಲ್ಲಿ ಬಂದ್ವಲ್ಲ, ಕಾಲು ಇಟ್ಕೊಂಡಂಗೆ ಆಗ್ಬಿಟ್ಟೈತಂತೆ, ಅದಕ್ಕೆ ಓಡಾಡ್ತೀನಿ ಅಂತ. ಕಲ್ಯಾಣಿ ನೋಡೋಣ. ಹಾಂ ಅಲ್ಲೇ ಹೋಗೋದಾ? ಅಲ್ಲೇ ಬರೋದ ಬನ್ನಿ. ಆ ಕಡೆಯಿಂದ ಬರ್ಬೋದಂತೆ, ಆ ಕಡೆಯಿಂದ ಬರೋಣ. ಹೋಗೋಣ ಹೆಂಗ್ತಾನೆ ಇಲ್ಲೇ ಐತಾರ ಬಜ್ಜಿ ಬೋಂಡ ಎಲ್ಲವ. ಇಲ್ಲೇವಲ್ಲಮ್ಮ ಬಜ್ಜಿ ಬೋಂಡ ಎಲ್ಲವ. ಮನೇಲಿ ಬೇರೆ ಮಾಡ್ಕೊಬರ್ಬೇಕು ಅಂತಿದ್ದು. ನಾವು ಮನೇಲೇ ತಿಂಡಿ ಮಾಡ್ಕೊಬಂದಿದ್ದೀವಿ. ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಎಲ್ಲ ತಗೊಬಂದಿದ್ದೀವಿ. ಅದಕ್ಕೆ ಬಜ್ಜಿ ಮಾಡ್ಕೊಬರ್ಲಿಲ್ಲಲ್ಲ ಅಂತಿದ್ದು. ಬಜ್ಜಿ ಇಲ್ಲೇ ಮಾರ್ತಾ ಇದ್ದಾರೆ, ತಗೊಂಡ್ರಾಯ್ತು. ಈಗ ಬಾವರ್ ಹಂಗೋಗಿ ಹಂಗತ್ತಾರೆ ಗಾಡಿಯಾ? ಇರ್ತಾರೆ ಅಂದ್ರೆ ಬಟ್ಟೆ ಬಿಡಬಾರ್ದು ಅಂತ. ನಾವಿವಾಗ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಅಲ್ಲೋಯ್ತವ್ರಲ್ಲ ಅವರು, ಜನ ಇಲ್ಲ ಅಂತವೇನೋ. ಅಲ್ಲಿ ಸ್ನಾನ ಮಾಡೋದು ಅಕ್ಕ, ಅಲ್ಲಿ ಸ್ನಾನ ಮಾಡೋದು. ಅದಕ್ಕೆ ಇಲ್ಲಿ ಪೂಜೆ ಮಾಡೋದು, ಅಲ್ಲಿ ಸ್ನಾನ ಮಾಡೋದು. ಸ್ನಾನ ಮಾಡ್ಕೊ ಬರ್ಲಿ ಅವರು, ನಾವು ಪೂಜೆ ಮಾಡಿದ್ರೆ ಆಯ್ತು. ಸ್ನಾನ ಮಾಡಕ್ ಹೋಯ್ತಾ ಇದ್ದಾನೆ, ಮುಡಿಯೆಲ್ಲ ಕುಡ್ಸ್ಕೊಂಡು. ಅದಕ್ಕೆ ಅವ್ನು ಬಂದ್ಮೇಲೆ ಬಾಬಾ ಬೇಗ ಸ್ನಾನ ಮಾಡೋಕ್ಕೆ ಚಿಕ್ಕದ ಮನೇಲೆ ಒಂದು ಚಂಪ್ ತಗೊಬಂದಿದ್ದೆ, ಅದನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಕಲ್ಯಾಣಿ ಹತ್ರ ಬಂದಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಯಾಣಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೂ ತೋರಿಸ್ತೀನಿ ನೋಡಿ. ಇದಾಡ್ಬೇಡ್ದು.
ವಿಡಿಯೋ ಮಾಡಕ್ಕೆ ಯಾರೋ ಬಿಟ್ಬಿಟ್ಟಿದ್ವಲ್ವ ನೋಡಿದ್ವಿ. ಕೈ ಕಾಲೆಲ್ಲ ತೊಳೆದಾಯ್ತು. ಇವಾಗ ದೇವ್ರ ದರ್ಶನ ಮಾಡಬೇಕು. ತೋರಿಸೋನ್ನ ಮುಡಿನೂ ಕೊಟ್ಟಾಯ್ತು ನೋಡಲ್ಲಿ ಆಡ ಅಂತ ಮುಡಿ ಎಲ್ಲ ಕೊಟ್ಟಾಯ್ತು ಅವನು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಷ್ಟೇ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೀನುಗಳು. ಈ ಕಲ್ಯಾಣಿಲಿ ಮೀನಿರೋದು ದೇವ್ರ ಸ್ವರೂಪ ಅಂತ ಹೇಳ್ತಾರೆ. ಯಾರು ಕೂಡ ಅದಕ್ಕೇನು ತೊಂದರೆ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ಏನು ಹಾಕ್ಬೇಡಿ ಅದಕ್ಕೆ ಅಂತ ಇಲ್ಲೇ ಅನ್ವನ್ಸ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಲ್ವಾ ಮೀನುಗಳು ಎಲ್ಲ. ನೋಡಿಲಿ ಎಷ್ಟು ಶೃಂಗೇರಿಲಂದರೆ ಸಾಕು, ಏನು ಅಷ್ಟು ಅಪ್ಪ ಇರ್ತವೆ. ಚೊಂಬು ಹೊರಟೋಯ್ತದೆ ಕಣವ, ಉಕ್ಕತ್ತು ಸ್ಟೀಲ್ ಅಲ್ವಾ. ರಂಗ್ಯ ಪೂಜೆ ನಡೀತಾ ಐತೆ ಇವಾಗ. ಜನ ಏನು ಅಷ್ಟಿಲ್ಲ, ಜನ ಇಲ್ಲ ಕಣಂತ ಜನ ಅಷ್ಟಿಲ್ಲ. ಸಿಕ್ಸ್ ಬೇಡಿ ಹಂಗೆ ಸೈಡಲ್ಲಿ ಮಡಿಗೆ ಸೈಡಲ್ಲಿ ಗಂಗೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಏನಾಗಲ್ಲ ಮಾಡವ, ಮಾಡಂಗೆ ನಿಧಾನಕ್ಕೆ ಏನೂ ಆಗಲ್ಲ. ಗಂಗೆ ಕೈ ಮುಗಿ. ಇವಾಗ ನಾವು ಎಲ್ಲ ಗಂಗೆ ಪೂಜೆ ಮಾಡಾಯಿತು. ಇವಾಗ ನನ್ನ ಮಗ ಮಾಡ್ತಾ ಇದ್ದಾನೆ. ಕೈ ಮುಗಿಯವ ಆ ಕಡೆಗೆ ತಿರ್ಕೊಂಡು. ಅದು ನೀರು ಜಾರುತ್ತೆ, ಪಾಚಿ ಕಟ್ಕೊಂಬಿಟ್ಟೈತೆ ಅದಕ್ಕೆ. ಹಾಂ ಇವಾಗ ಕೈ ಮುಖ ಬಾ. ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಏನು ಅನ್ಕೋಬೇಡಿ. ಗಂಗೆ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಯೋಗ ನರಸಿಂಹಸ್ವಾಮಿ ದೇವ್ರ ದರ್ಶನನೂ ಕೂಡ ಆಯಿತು. ಬೆಟ್ಟ ಹತ್ತು ಬಂದ್ವಿ, ಸುಸ್ತಾಯಿತು. ಹಾಗಾಗಿ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಈಗ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಿಮಗೆ ಅಲ್ಲಿ ದೇವಸ್ಥಾನದೊಳಗಡೆ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ಹೊರಗಡೆ ಬಂದು ಮಾಡ್ತಾಯಿದ್ದೀನಿ. ಮಕ್ಕಳು ಎಲ್ಲ ಕೂಡ ಆವಾಗಲೇ ಹೊರಟೋದ್ರು. ತುಂಬ ಬಿಸ್ತಿದೆ, ತಿಂಡಿ ಬೇರೆ ತಿಂದಿಲ್ಲ, ಸುಸ್ತಾಗ್ತಾಯಿದೆ. ಇವಾಗ ಸ್ವಲ್ಪ ಹೊತ್ತು ಕೂತು ಹೋಗೋಣ ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ. ಹಿಡ್ಕಾಯಿ ಹೊಡೆಯೋಣ ದೇವರಿಗೆ ಅಂತ ಹೇಳಿ ಹಿಡ್ಕಾಯಿ ಹೊಡಿತಾ ಇದ್ದಾರೆ. ಕೂಚಲೆ ಇಲ್ಲಿ ಹೊಡೆಯೋದು ಹಿಡ್ಕಾಯಿ ಹೊಡಿತಾವ್ರೆ. ಹಿಡ್ಕಾಯಿ ಎಲ್ಲ ಆದಮೇಲೆ ಇವಾಗ ಕೆಳಗಡೆ ಇಡೋದಷ್ಟೇ. ಎಲ್ರಿಗೂ ಹೊಟ್ಟೆ ಹಸ್ಬಿಟ್ಟೈತೆ. ಕೆಳಗಡೆ ಹೋಗಿ ಚಲುವರಾಯಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ತಿಂಡಿ ತಿನ್ನಬೇಕು. ಟೈಮ್ ಮಧ್ಯಾಹ್ನ ಆಗೇ ಹೋಯಿತು. ಇವಾಗ ಮೆಟ್ಲು ಇಳಿಯೋದೆ. ಇಲ್ಲಿ ಮೆಟ್ಲು ಒಂದೇ ಸಮ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯ್ತದೆ. ಏನವ ಏನೊಂದು ಬರ್ತಡೆಗೆ
ಈ ಥರ ಇಲ್ಲಿ ಬೆಟ್ಟ ಇರೋದು, ಈ ಥರ ಮೆಟ್ಲು ಇರೋದು ಇಲ್ಲಿ ಇಳಿಬೇಕು. ಒಂದೇ ಸಮ ಇಲ್ಲ ಮೆಟ್ಲು, ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಇಳಿಬೇಕು. ಜಾಸ್ತಿ ಏನಿಲ್ಲ ಮೆಟ್ಲುಗಳು, ಬೇಗ ಹತ್ಬೋದು ಬೇಗ ಇಳಿಬೋದು. ಆದರೆ ಸ್ವಲ್ಪ ಸ್ಟ್ರೆಂತ್ ಇರಬೇಕು ಅಷ್ಟೇ. ಸ್ಟ್ರೆಂತ್ ಇದ್ದರೆ ಆರಾಮಾಗಿ ಹತ್ಬೋದು ಇಳಿಬೋದು. ನಾವು ತಿಂಡಿ ಏನೂ ತಿಂದಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಯ್ತೈತೆ. ಚೈಲೂರಾಯ ಸ್ವಾಮಿ ದರ್ಶನನೂ ಕೂಡ ಮಾಡಿಕೊಂಡು ಇವಾಗ ಹೊರಗಡೆ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಳ್ತಾ ಇದ್ದೀವಿ. ಇವಾಗ ಹೋಗಿ ತಿಂಡಿ ತಿನ್ನಬೇಕು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲ ಕೂಡ ಹೋಗಿದ್ದವ್ರೆ ಅವಾಗಲೇ ತಿಂಡಿ ತಿನ್ನೋಕ್ಕೆ ಎಲ್ರಿಗೂ ಹೋಗ್ಬೇಕು. ತುಂಬ ಹಸುವಾಗ್ಬಿಟ್ಟೈತೆ. ಟೈಮ್ ಬಂದು 1 ಗಂಟೆ ಆಗೋಗಿದೆ. ಅದಕ್ಕೋಸ್ಕರ ಸುಸ್ತಾಗೋಗಿದೆ, ಕಣ್ಣೆಲ್ಲ ಒಂಥರ ತೇಲಿಸ್ತಾ ಇದೆ. ತಿಂಡಿ ಎಲ್ಲ ತಿನ್ನೋಕ್ಕೆ ಇವಾಗ ಹೋಗೋಣ ಬೇಗ. ತಿಂಡಿನ ಮನೇಲೇ ಮಾಡ್ಕೊಬಂದಿದ್ವಿ, ಹಾಗಾಗಿ ಎಲ್ಲನೂ ವ್ಯಾನಿಂದ ಕೆಳಗಡೆ ತೆಗಿತಾವ್ರೆ ಎಲ್ಲನೂ. ಹಾಂ ತಿನ್ಕೊಳ್ಳೋಣ ಇರು ಒಂದು ಸ್ವಲ್ಪ ಸುಮ್ಮನೆ. ಹೋಗಿ ಇಸ್ಕೊಬ್ರಾಗ ಎಲ್ಲ ತೆಗಿತಾವ್ರೆ. ಕೈ ತೊಳ್ಕೊಳ್ಳೋಣ ಫಸ್ಟು ಇವಾಗ. ಕಲ್ಸಿವ್ನಿ ಎಲ್ಲ ತಿಂಡಿ ತಿಂತಾರೆ ಫ್ರೆಂಡ್ಸ್. ಊಟ ಮಾಡೋ ಟೈಮಲ್ಲಿ ನಾವು ತಿಂಡಿ ತಿಂತಾ ಇರೋದು ನೋಡಿ. ಊಟ ಮಾಡೋ ಟೈಮಲ್ಲಿ ನಾವು ತಿಂಡಿ ತಿಂತಾವಿ. ಎಲ್ಲಾದರೂ ಉಂಟ ಹಿಂಗೆ? ಹಾಂ ನಾನು ಕೊಟ್ಟಿವ್ನಿ. ಇವ್ರು ಬೇಗ ಬಂದಿದ್ರೆ 6 ಗಂಟೆಗೆ ಏನಾಯ್ತಿತ್ತು ನೋಡಿ. ನವ್ಯ ನಮ್ಮ ಅಕ್ಕ ಎಲ್ರಿಗೂ ಬಡ್ಸ್ಕೊಡ್ತಾರೆ. ಪುಳಿಯೋಗರೆ, ಮೊಸರು ಅನ್ನ, ಚಿತ್ರಾನ್ನ 3 ತಂದಿದ್ದೀವಿ. ಇಲ್ಲಿ ಬಜ್ಜಿ ಬೋಂಡ ತಗೊಂಡು ತಿಂತಾರೆ. ದಿನಸಿ ವಿಶ್ವ ಕಲಿಸ್ಬೇಡ. ಚಪ್ಪಲಿ ಮಟ್ಟ ಚೆಲ್ಬಾರ್ದು, ಬೊಕ್ಕ ತಿನ್ಬೇಕು. ನಾವು ತಿಂಡಿ ಎಲ್ಲ ತಿಂಡಿ ಎಲ್ಲ ತಿಂದಾಯಿತು. ನಾವು ತಿಂಡಿ ಎಲ್ಲ ತಿಂದು ಮುಗಿಸೋಷ್ಟಿಗೆ 2 ಗಂಟೆ 2 ಕಾಲು ಆಯಿತು. ಹೋಗಿ ನೀವು, ನಾವು ಬರಲ್ಲ ಕಣಂತೆ, ಇಲ್ಲೇ ಇರ್ತೀವಿ ಮೇಲ್ಗೊಟ್ಟೆಲ್ಲ. ಇವತ್ತು ಒಂದಿನ 2 ಕಾಲು ಆಗೋಯ್ತು. ಇವಾಗ ಹಾಗೆ ಸ್ವಲ್ಪ ಒಂದು ರೌಂಡ್ ಹಾಕೋ ಬರೋಣ ಅಂತ ಹೋಗ್ತಾ ಇದ್ದೀವಿ. ಏನು ತಿನ್ನೋಕ್ಕಾಗಲಿಲ್ಲ, ಹಸ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ. ಪುರಿ ಖಾರ ತಗೊಳ್ಳಲ್ವ ನೀನು? ಪುರಿ ಏನು ಬೇಡ, ಖಾರ ತಗೊಳ್ತೀನಿ. ಪುರಿ ಯಾರು ತಿನ್ನೋಣ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತಾ ಇರುತ್ತೆ, ಏನು ಅಂದ್ಕೋಬೇಡಿ, ಅದೆಲ್ಲ ಇಗ್ನೋರ್ ಮಾಡಿ ನನ್ನ ವಾಯ್ಸ್ ಮಾತ್ರ ಕೇಳ್ಕೊಳ್ಳಿ. ಇವಾಗ ಇಲ್ಲಿ ಅಕ್ಕ ಏನೋ ತಗೋತಾಳೆ. ಆಮೇಲೆ ಕುಂಕುಮ, ಅರಿಶಿನ ಆ ಥರ ಸಿಗುತ್ತೆ ಇಲ್ಲಿ, ತಗೋತಾ ಇದ್ದಾರೆ. ಚೆನ್ನಾಗಿರುತ್ತೆ. ನಿಮಗೂ ಬೇಕಾ ಪುಳಿಯೋಗರೆ? ನಮ್ಗೆ ಐದು ಪುಳಿಯೋಗರೆ ಎಲ್ಲ ಇದು ಬೇಡ ನನಗೆ. ಇಲ್ಲಿ ಪುಳಿಯೋಗರೆ ಚೆನ್ನಾಗಿದೆ. ಹರಿ ನಾನು ಬಿಡಿ ಅಷ್ಟ ಕುಂಕುಮ ಹಾಕಿರ್ತಿಲ್ಲ ನೀನು. ಅಷ್ಟನ್ನ ಕುಂಕುಮ ಹಾಕೋದು ಇದ್ದೇ ಅಷ್ಟ. ಇಲ್ಲಿ ಪುಳಿಯೋಗರೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತಗೊಳ್ತಾ ಇದ್ದಾಳೆ ಅಕ್ಕ. ನಾನೇ ತಗೊಳ್ತಾರೆ. ಆಗ್ತಾ ಇಲ್ಲ ಕಣಮ್ಮ, ಅವರು ಜಾಸ್ತಿಯ. ನಾವು ಆ ಕಡೆ
ಕಡಲೆಪುರಿ ಎಲ್ಲನೂ ಕೂಡ ತಗೊಂಡೋಗ್ತಾವೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದರೆ ಖಾರ ಕಡಲೆಪುರಿ ತಗೊಂಡು ಹೋಗೋದು ನಮಗೆ ತುಂಬ ಇಷ್ಟ. ಅದಕ್ಕೋಸ್ಕರ ತಗೊಂಡೋಗ್ತಾ ಇದ್ದೀವಿ. ಮಳೆ ಬರೋ ಥರ ಐತೆ, ಜನ ಅಂತೂ ಕಮ್ಮಿ ಆಗೋದ್ರು, ಪ್ರಶಾಂತವಾಗೈತೆ. ನಾವು ಬಂದಾಗಂತೂ ರಶ್ ಇತ್ತು, ಇವಾಗಂತೂ ಪ್ರಶಾಂತವಾಗೈತೆ. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಈ ಥರ ಕಾಣಿಸ್ತೈತೆ. ಜನ ಅಂತೂ ಬಂದಾಗ ಜಿಗಿ 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 ಅಂತ ಇದ್ರು, ಈಗೆಲ್ಲ ಫುಲ್ ಖಾಲಿ ಆಗೋಗಿದೆ. ನಡೀರಿ ಮನೆಗೆ ಬಂದ್ವಿ ಫ್ರೆಂಡ್. ಟೈಮು 6:30 ಆಗಿದೆ. ಇಷ್ಟೊತ್ತಾಯಿತು ನಾವು ಬರೋಷ್ಟೊಳಗೆ. ಇವಾಗ ಸ್ವಲ್ಪ ನಾವು ರೆಸ್ಟ್ ಮಾಡಿಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅಡುಗೆ ಕೆಲಸ ಮಾಡಬೇಕು. ನೋಡಿದ್ರಲ್ಲ ಇಷ್ಟೊತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್.